ನಮಸ್ಕಾರ ರೈತ ಬಾಂಧವರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇವತ್ತು ನಾವು ರೈತರಿಗೆ ಅತಿ ದೊಡ್ಡ ಶತ್ರು ಆಗಿರ್ತಕ್ಕಂಥ ಹಾಗೂ ದ್ರಾಕ್ಷಿ ಬೆಳೆಗಳಲ್ಲಿ ಹೆಚ್ಚಾಗಿ ಕಾಡ್ತಿರ್ತಕ್ಕಂಥ ಈ ಸ್ಟೆಮ್ ಬೋರರ್ ಅಂದ್ರೆ ಕಾಂಡವನ್ನ ಕೊರತಕ್ಕಂಥ ಹುಳಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ಇದು ಯಾವ ಸಮಯದಲ್ಲಿ ಬರುತ್ತದೆ ಹಾಗೂ ಮತ್ತು ಇದನ್ನು ಯಾವ ರೀತಿ ನಾವು ಬುಡ ಸಮೇತ ನಾಶಪಡಿಸಬೇಕು ಮತ್ತು ನಾವು ಗಿಡಗಳ ಬೇರುಗಳನ್ನ ಯಾವ ರೀತಿ ಬಲಿಷ್ಠ ಮಾಡಬೇಕು ಎಂಬುದನ್ನ ಈ ನಮ್ಮ ವಿಡಿಯೋದಲ್ಲಿ ನೋಡೋಣ. ನಮ್ಮ ವಿಡಿಯೋ ಸ್ಕಿಪ್ ಮಾಡದ ಕೊನೆವರೆಗೂ ನೋಡಿ. ರೈತರೇ, ಇದು ಮೊದಲ ಯಾವಾಗ ಹುಳ ದಾಳಿ ಮಾಡ್ತೈತೆ ಅಂತ ತಿಳ್ಕೊಬೇಕು. ಯಾವಾಗಪ್ಪ ಅಂದ್ರ ಮೋಡ ಕವಿದ ವಾತಾವರಣ ಆದಾಗ, ತೇವಾಂಶ ಜಾಸ್ತಿ ಆದಾಗ ಮತ್ತು ಅತಿಯಾಗಿ ಯಾವಾಗ ಜಾಸ್ತಿ ಕಾಣಿಸ್ತೈತಪ್ಪ ಅಂದ್ರ ಚಾಟ್ನಿ ಮಾಡಿದ ಒಂದೇ ತಿಂಗಳಲ್ಲಿ ನಮ್ಗೆ ಜಾಸ್ತಿ ಕಾಣಿಸ್ತೈತಿ. ಮತ್ತು ಅದರ ಜೊತೆಗೆ ಇದನ್ನ ಯಾವಾಗ ಪತಂಗ ಹುಳುವು, ತಾಯಿ ಆಗಿರ್ತಕ್ಕಂಥ ಪತಂಗ ಹುಳುವು ಮೊಟ್ಟೆಗಳನ್ನ ಇಡ್ತಾ ಹೋದಾಗ, ಅಂದ್ರೆ ದ್ರಾಕ್ಷಿ ಗಿಡಗಳಲ್ಲಿ ಬಿರುಕು ಬಿಟ್ಟಿರ್ತಕ್ಕಂಥ ಜಾಗಗಳಲ್ಲಿ ಮೊಟ್ಟೆಗಳನ್ನ ಇಡ್ತಾ ಹೋದಾಗ, ಅವಾಗ ಸಣ್ಣ ಸಣ್ಣ ಹುಳುಗಳು ಮೊಟ್ಟೆಗಳಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ಹೊಸವನ್ನ ಹೀರ್ತಾ ಹೋದಾಗ ನಮ್ಮ ದ್ರಾಕ್ಷಿ ಗಿಡಗಳು ಸಂಪೂರ್ಣವಾಗಿ ಒಣಗ್ತಾ ಹೋಗ್ತಾವು ಮತ್ತು ಪೂರಾ ಪ್ಲಾಟ್ ಎಲ್ಲ ನಾಶವಾಗ್ತಾ ಹೋಗ್ತಾವು. ನಾವು ಏನ್ ತಪ್ಪು ಮಾಡ್ತೀವಪ್ಪ ಅಂದ್ರ, ಆಕ್ಚುಲಿ ಪತಂಗ ಹುಳುವು ತತ್ತಿಯನ್ನ ಇಟ್ಟಾಗ ಅಡ್ವಾನ್ಸ್ ಆಗಿ ಇದು ತತ್ತಿ ಯಾವಾಗ ಇಡ್ತೈತಿಪ್ಪ ಅಂದ್ರ ಹೆಚ್ಚಾಗಿ ಜೂನ್ ಅಥವಾ ಜುಲೈಯಲ್ಲಿ ತತ್ತಿಯನ್ನು ಇಡ್ತೈತಿ, ಮೊಟ್ಟೆಗಳನ್ನ ಇಡ್ತೈತಿ. ಇದು ಇಟ್ಟ ಸಮಯದಾಗ ನಾವು ಮ್ಯಾಲ ಗಿಡದಿಂದ ಹಿಡ್ಕೊಂಡು ಪೂರ್ತಿ ಗಿಡದಿಂದ ಹಿಡ್ಕೊಂಡು ಇದನ್ನ ತೊಳೆದಿವಪ್ಪ ಅಂದ್ರ ಇದನ್ನ ಯಾವ ರೀತಿ ಅಂದ್ರ ಇದು ಕ್ಲೋರೋ ಅಥವಾ ಥಯಾಮೆಥಾಕ್ಸಮ್ ಇಲ್ಲಪ್ಪ ಅಂದ್ರ ಅಪ್ಲೋಡ್ ಅಥವಾ ಕ್ಲೋರೋ ಅನ್ನ ಹಾಕಿ ನಾವು ಇದನ್ನ ಪೂರಾ ಗಿಡವನ್ನ ತೊಳೆದಿವು ಅಂದ್ರ ಇದ್ರಾಗ 100ಕ್ಕೆ 75 to 80% ಏನಾಗ್ತೈತಿಪ್ಪ ಅಂದ್ರ ತತ್ತಿಯನ್ನು ಇಟ್ಟಿರ್ತಕ್ಕಂಥ ಒಂದು ಹುಳ ಆಯ್ತು ಮತ್ತು ತತ್ತಿ ಕೂಡ ನಾಶವಾಗಿ ಹೋಗ್ತಾವ. 80% ನಾಶವಾಗ್ತಾವ. ಅವಾಗ ನಮ್ಮ ಮುಂದೆ ಚಾಟ್ನಿ ಹೊಡೆದ ಒಂದು ತಿಂಗಳದಾಗ ಏನಾಗ್ತಿ ಜಾಸ್ತಿ ಕಾಡಂಗಿಲ್ಲ, ಅಂದ್ರೆ ಜಾಸ್ತಿ ಸ್ಟೆಮ್ ಬರೋರ ಕಾಡಂಗಿಲ್ಲ. ನಾವೇನ್ ತಪ್ಪು ಮಾಡತ್ತೀವಪ್ಪ ಅಂದ್ರ ಎಲ್ಲಾರು ಚಾಟ್ನಿ ಹೊಡೆದ ನಂತರದಲ್ಲಿ ಏನ್ ಮಾಡ್ತೀವಿ, ಚಾಟ್ನಿ ಹೊಡೆದ ಒಂದು ತಿಂಗಳದಾಗ ಭಾಳ ಕಾಡಾಕತ್ತಪ್ಪ ಅಂದ್ರ ಒಂದು ದ್ರಾಕ್ಷಿ ಬಡ್ಡಿಗೆ ಬಿಡ್ತಕ್ಕಂಥ ಪ್ರಾಡಕ್ಟ್ಗಳನ್ನ ತಗೊಂಡೋಗಿ ಬಡ್ಡಿಗೆ ಬಿಡ್ತೀವಿ. ಬಟ್ ಬಿಟ್ಟ ನಂತರ ಏನ್ ಮಾಡ್ತೀವಿ, ಮ್ಯಾಲ ಸ್ಪ್ರೇ ಮಾಡಿರ್ತೀವಿ, ಮ್ಯಾಲ ಒಂದು ಟಾನಿಕ್ ಅನ್ನ ಸ್ಪ್ರೇ ಮಾಡಿರ್ತೀವಿ. ಯಾಕಂದ್ರೆ ಆ ಸಮಯದ ಟಾನಿಕ್ ಜಾಸ್ತಿ ಸ್ಪ್ರೇ ಮಾಡ್ಬೇಕಾಗ್ತೈತಿ, ಮಾಡಿರ್ತೀವಿ. ಮೇಲ್ ಟಾನಿಕ್ ಹೊಡಿದು ತೆಳಗ್ ವಿಷಕಾರಿ ಬಿಡೋದ್ರಿಂದ ಏನಾಗ್ತೈತಿ, ಗಿಡಕ್ಕೆ ಮತ್ತು ಹುಳಕ್ಕ ಒಂದಕ್ಕೊಂದು ಮ್ಯಾಚ್ ಆಗುದಿಲ್ಲ, ಹುಳ ಸರಿಯಾಗಿ ಸಾಯುವುದಿಲ್ಲ. ಅವಾಗ ಏನಾಗ್ತೈತಿ, ಹುಳ ಸಾಯಲ್ದ ಸಮಯದಾಗ ಸರಿಯಾಗಿ ಕಂಟ್ರೋಲ್ಗೆ ಬರುದಿಲ್ಲ. ಅವಾಗ ಏನಾಗ್ತಾವ, 4 ರಿಂದ 5 ಗಿಡ ಹೋಗ್ತಾವ. ಮತ್ತು ಹೋದ ನಂತರ ನಾವ್ ಏನ್ ಮಾಡ್ತೀವಿ, ಅದನ್ನ ಗಿಡ ಇದೇನ್ ಹೋಗ್ಯಾವಳ ಅಂತೇಳಿ ಅಲ್ಲೇ ಪ್ಲಾಟ್ದಾಗ ಬಿಟ್ಬಿಡ್ತೀವಿ. ಅದನ್ನ ನಾವು ಮಾಡೋದು ಬಾಳ ತಪ್ಪು. ಆಕ್ಚುಲಿ ಆ ಏನ್ ಗಿಡ ಹೋಗಿರ್ತೈತಿ ಅದನ್ನ ಒಂದು ತಂತಿಲೇರಿ ಆಗಲಿ, ಇದ್ರಲೇರಿ ಆಗಲಿ, ಪೆಟ್ರೋಲ್ ರೇ ಆಗಲಿ, ಅದನ್ನ ಹುಳ ಕೊಂದು ಹೊರಗೆ ತೆಗದ ಆ ನಂತರದಲ್ಲಿ ನಾವು ಅದನ್ನ ಗಿಡವನ್ನ ತೆಗೆದು ಹೊರಗೆ ಒಯ್ದು ಒಗದಿವಪ್ಪ ಅಂದ್ರ ಜಾಸ್ತಿ ಹುಳಾನು ಕಾಡುದಿಲ್ಲ. ಇನ್ನ ಈ ಸ್ಟೆಮ್ ಬೋರರ್ನ ಕಂಟ್ರೋಲ್ ಮಾಡ್ತಕ್ಕಂತ ಒಂದು ಸಂಪೂರ್ಣವಾಗಿ ಮಾಲಿಕ್ಯೂಲ್ 2 ಮಾಲಿಕ್ಯೂಲ್ ಮಿಕ್ಸ್ ಆಗಿರ್ತಕ್ಕಂಥ FMC ಕಂಪನಿಯ ಒಂದು ಟಿರಾಕ್ಟೋ ಔಷಧಿ ಬಗ್ಗೆ ತಿಳ್ಕೊಳ್ಳೋಣ. ಇದು ಯಾವ ರೀತಿ ಕೆಲಸ ಮಾಡ್ತೈತಪ್ಪ ಅಂದ್ರೆ ಇದರಲ್ಲಿ ಯಾವ ರೀತಿ ಮಾಲಿಕ್ಯೂಲ್ ಅದಾವು ಮತ್ತು ಇದರಲ್ಲಿ 2 ತರ ಮಾಲಿಕ್ಯೂಲ್ ಅದಾವ. ಒಂದು ಸಿಸ್ಟಮೆಟಿಕ್ ಮತ್ತು ಒಂದು ಕಾಂಟ್ಯಾಕ್ಟ್ ಅಂತ ಹೇಳಿ. ಸಿಸ್ಟಮೆಟಿಕ್ ಬಿಡುವುದರಿಂದ ಏನಾಗ್ತೈತಪ್ಪ, ನಾವು ಡ್ರಿಪ್ ಮುಖಾಂತರ ಬಿಟ್ಟಿವ್ ಅಂದ್ರ ಈ ಬೇರುಗಳ ಮುಖಾಂತರ ಹೋಗಿ ಕಾಂಡಗಳಲ್ಲಿ ಹೋಗಿ ಎಲೆಗಳಲ್ಲಿ ಹೋಗಿ ಏನ ಮೇಲಿನ ಎಲೆಗಳಲ್ಲಿ ರಸವನ್ನ ಹೀರ್ತಕ್ಕಂಥ ಹುಳುಗಳನ್ನು ಸಾಯ್ತಾವು. ಮತ್ತು ಅದ್ರ ಜೊತೆ ಕಾಂಡವನ್ನ ಕೊರತಿರ್ತಕ್ಕಂಥ ಸ್ಟೆಮ್ ಬೋರರ್ ಕೂಡ ಇದನ್ನ ಸ್ವಲ್ಪ ಹಿರ್ಕೋತಪ್ಪ ಅಂದ್ರ ಕೊರತಕ್ಕಂಥ ಸಮಯದಲ್ಲಿ ಇದು ಕೂಡ ಸಂಪೂರ್ಣವಾಗಿ ನಾಶ ಹೋಗ್ತಾ. ಮತ್ತಿನ್ನ ಕಾಂಟ್ಯಾಕ್ಟ್ ಅಂದ್ರೆ ಯಾವ ರೀತಿ ಅಂದ್ರೆ, ನಾವು ಕೆಳಗೆ ಬಡ್ಡಿಗೆ ಬಿಟ್ಟಿವಪ್ಪ ಅಂದ್ರೆ ನೆಲದಲ್ಲಿ ಇರ್ತಕ್ಕಂಥ ಹುಳು ಆಯ್ತು ಮತ್ತು ಮೇಲೆ ಇರ್ತಕ್ಕಂಥ ಮೇಲ್ ಸ್ಪ್ರೇ ಮಾಡೋ ಟೈಮ್ದಾಗ ಏನ್ ಕಡ್ಡಿ ಕೊಡ ತೊಳಿತಿರ್ತೀವಲ್ಲ ಆ ಟೈಮ್ದಾಗ ನಾವು ಸ್ಪ್ರೇ ಮಾಡಿದ್ವಪ್ಪ ಅಂದ್ರೆ ಇದು ಕೂಡ ಸಂಪೂರ್ಣವಾಗಿ ಹುಳುಗಳನ್ನ ನಾಶ ಮಾಡ್ತಕ್ಕಂಥ 2 ಮಾಲಿಕ್ಯೂಲ್ ಅದಾವು. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ, ಇದನ್ನ 1 ಎಕರೆಕ 160 ಮಿಲಿ ಇರೋದ್ರಿಂದ ಇದು ಮಿಲಿಬಗ್ ಮತ್ತು ಅದ್ರ ಜೊತೆಗೆ ಸ್ಟೆಮ್ ಬೋರರ್ ಅಂದ್ರೆ ಕಾಂಡಕೋರ ಹುಳುವನ್ನ ಸಂಪೂರ್ಣವಾಗಿ ನಾಶಪಡಿಸ್ತೈತಿ. ಇದು 100% ರಿಸಲ್ಟ್ ಐತಿ. ಇದನ್ನ ಎಲ್ಲಾ ರೈತರು ಯೂಸ್ ಮಾಡಿದಾರ. ಆಲ್ಮೋಸ್ಟ್ ಆಲ್ ಇವಾಗ ಈ ಸದ್ಯಕ್ಕ ರಿಸಲ್ಟ್ ಇರ್ತಕ್ಕಂಥ ಪ್ರಾಡಕ್ಟ್ ಅಂದ್ರ FMC ಕಂಪನಿಯ ಟಿರಾಕ್ಟೋ. ಇದು ಬೆಸ್ಟ್ ರಿಸಲ್ಟ್ ಐತಿ. ಎಲ್ಲಾ ರೈತರು ಇದನ್ನ ಬಿಟ್ಟ ನಂತರ ಎಷ್ಟು ತಿಂಗಳ ತನಕ ಕಂಟ್ರೋಲ್ ಆಗ್ತೈತಪ್ಪ ಅಂದ್ರ ಮಿನಿಮಮ್ 4 ತಿಂಗಳ ತನಕ ಕಂಟ್ರೋಲ್ ಆಗ್ತೈತಿ. 4 ರಿಂದ 4.5 ತಿಂಗಳ ತನಕ ನೀವು ಇದನ್ನ 1 ವರ್ಷದಾಗ 3 ರಿಂದ 2 ಸಾರಿ 2 ರಿಂದ ಅಥವಾ 3 ಸಾರಿ ಬಿಟ್ಕೊಂಡಿರಪ್ಪ ಅಂದ್ರ 100% ರಿಸಲ್ಟ್ ಬರ್ತೈತಿ. ಮತ್ತೆ ಇದನ್ನ ನೀವು ಲಾಸ್ಟಿಗೆ ಚಾಟ್ನಿ ಮಾಡಿದ ನಂತರ ಬಿಟ್ಕೋತೀವಪ್ಪ ಅಂದ್ರ ಸಮಸ್ಯೆ ಬಾಳ ಕಾಡಾಕತ್ ಬಿಡ್ತಾವು. ಅವಾಗ ಜಾಸ್ತಿ ಆಗ್ತಾ ಹೋಯ್ತಂದ್ರ ಜಾಸ್ತಿ ಕಂಟ್ರೋಲ್ಗೆ ಬರಂಗಿಲ್ಲ. ಅದಕ್ಕೆ ಈ ಎಲ್ಲಾ ರೈತರು ಏನ್ ಮಾಡ್ರಪ್ಪ ಅಂದ್ರೆ ಇದೇನ ಜೂನ್ ಜುಲೈ ಜುಲೈ ಟೈಮ್ ಐತ್ಲ, ಈಗ ಅಂದ್ರ ತಂಪ ವಾತಾವರಣ ಬಿದ್ದಾಗ ಮತ್ತು ಮಳೆಗಳ ಆದಾಗ ಬಿಟ್ಕೊಂಡ್ರಪ್ಪ ಅಂದ್ರ, ಮಳಿ ಜಾಸ್ತಿ ಆದಾಗ ಬಿಟ್ಕೊಂಡ್ರಿ ಅಂದ್ರೆ ಏನಾಗ್ತೈತಿ, ಬೇರುಗಳ ಮುಖಾಂತರ ಜಾಸ್ತಿ ಎಲ್ಲಾ ಒಮ್ಮಿಗೆ ಅಂದ್ರ ಎಲ್ಲಾ ಅಪ್ಟೇಕ್ ಆಗಿ ಸಂಪೂರ್ಣವಾಗಿ ಎಲ್ಲಾ ಎಲೆಗಳಲ್ಲಿ ಮತ್ತ ಪೂರಾ ಗಿಡದ ಕಾಂಡಗಳಲ್ಲಿ ಹೋಗಿ ಈ ಸ್ಟೆಮ್ ಬೋರರ್ ಹುಳವನ್ನ ಸಂಪೂರ್ಣವಾಗಿ ನಾಶಪಡಿಸ್ತೈತಿ. ಇನ್ನೊಂದ್ ಯಾವಪ್ಪ ಅಂದ್ರ ನಾವು ಸಂಪೂರ್ಣವಾಗಿ ಇದನ್ನ ನಾಶಪಡಿಸ್ಬೇಕು. ಇದನ್ನ ವರ್ಷಗಳ ಗಟ್ಲೆ ನಾವ್ ಇದನ್ನ ಸಂಪೂರ್ಣವಾಗಿ
ಮುಂದುವರ್ಸ್ಕೊಂಡಂದ್ರ ನಮ್ಮಲ್ಲಿ ಕೀಟನಾಶಕಗಳು ಯಾವುದೇ ರೀತಿ ಅಟ್ಯಾಕ್ ಮಾಡಬಾರ್ದು ಮತ್ತು ಸ್ಟೆಮ್ ಬರೋರ್ ಅಟ್ಯಾಕ್ ಮಾಡಬಾರ್ದು ಅಂತಂದ್ರ ವಿಲ್ವುಡ್ ಕಂಪನಿಯ ಹೆಕ್ಸೋಟಿಕಾ ಆಗಿರ್ತಕ್ಕಂಥ 6 kg ಬ್ಯಾಗ ಇದನ್ನ ನೀವು 6 kg ಬ್ಯಾಗ್ ಏನಪ್ಪಾ ಅಂದ್ರ ಇದನ್ನ ನೀವು ಮ್ಯಾಲ ಅಂದ್ರ ಮಣ್ಣಿನ ಮುಖಾಂತರ ಇದು ಯಾವ್ದಾರ ಒಂದು ಗೊಬ್ಬರಗಳ ಮುಖಾಂತರ ಇದು ಅಥವಾ ಬೇನ್ ಹಿಂಡಿ ಮುಖಾಂತರ ಮೇಲ್ ಒಗಿತಾ ಹೋದ್ರಪ್ಪ ಅಂದ್ರ ವರ್ಷದಾಗ 2 ಬಾರಿ ನೀವು ಇದನ್ನ ಒಗಿತಾ ಹೋದ್ರಪ್ಪ ಅಂದ್ರ ಕಂಪಲ್ಸರಿ ಯಾವುದೇ ಹುಳು ಆಗ್ಲಿ ಯಾವುದೇ ಸ್ಟೆಮ್ ಬರೋರ್ ಆಗ್ಲಿ ಮತ್ತ ಇದ ತಿಪ್ಪಿ ಹುಳ ಅಂತ ಏನ್ ಕರಿತೀವಲ್ಲ ಆ ಹುಳು ಸತಕ ಯಾವ್ದು ಗೊರ್ಲಿ ಹುಳನು ಯಾವ ಅಟ್ಯಾಕ್ ಮಾಡೋದಿಲ್ಲ. ಮತ್ತ ಅದ್ರ ಜೊತೆಗೆ ಇದನ್ನ ನೀವು ಬಿಟ್ಕೊಳ್ಳೋದ್ರಿಂದ ಒಗಿಯೋದ್ರಿಂದ ಸಂಪೂರ್ಣವಾಗಿ ಅಂದ್ರೆ ಮುಂದೇನು ಕೂಡ ಯಾವುದೇ ರೀತಿ ಈ ಸ್ಟೆಮ್ ಬರೋರ್ ಆಗ್ಲಿ ಯಾವುದೇ ಹುಳುಗಳಾಗ್ಲಿ ಜಾಸ್ತಿ ಅಟ್ಯಾಕ್ ಮಾಡೋದಿಲ್ಲ. ಈ ಹುಳ ಏನೋ ಕಂಟ್ರೋಲ್ ಮಾಡಿದ್ವಿ, ಅದ್ರ ಜೊತೆಗೆ ಹುಳ ತಿಂದು ಬಿಟ್ಟಿರ್ತಕ್ಕಂಥ ಗಿಡಗಳನ್ನು ಕಂಟ್ರೋಲ್ ಮಾಡ್ಬೇಕಲ್ಲ, ಅದು ನಮಗ್ ಮೊದ್ಲಿನ ತರ ಆಗ್ಬೇಕಲ್ಲ, ಬೇರುಗಳು ಬಲಿಷ್ಠವಾಗ್ಬೇಕಲ್ಲ. ಹಾಗಿದ್ರ ಈ ಒಂದು 3 ರಿಂದ 4 ಪ್ರಾಡಕ್ಟ್ ಹೇಳ್ತೀನಿ, ಇದನ್ನ ಯೂಸ್ ಮಾಡ್ರಿ. ಇನ್ನ ಮೊದಲನೇದಾಗಿ ನಾವು ಯಾವ್ದು ಪ್ರಾಡಕ್ಟ್ ಯೂಸ್ ಮಾಡ್ಬೇಕಪ್ಪ ಅಂದ್ರ ಬ್ರ್ಯಾಂಡ್ GR ಅಂತಕ್ಕಂಥ ಒಂದು ಪ್ರಾಡಕ್ಟ್, ವಿಲ್ವುಡ್ ಕಂಪನಿಯ ಬ್ರ್ಯಾಂಡ್ GR. ಇದು 10 kg ಪ್ರಾಡಕ್ಟ್ ಆಗಿದ್ದು 10 kgನು ಬರ್ತೈತಿ 20 kgನು ಬರ್ತೈತಿ. ಬಟ್ ಪರ್ ಎಕರೆಕ 10 kg. ಇದೊಂದು ಸಂಪೂರ್ಣವಾಗಿ ಬಯೋಸ್ಟೋಮೇಟ್ ಆಗಿದ್ದು ಇದನ್ನ ಯಾವ ರೀತಿ ನಾವು ಯೂಸ್ ಮಾಡ್ಬೇಕಪ್ಪ ಅಂದ್ರ ಮತ್ತೆ ಇದು ಏನ್ ಇಂಪ್ರೂವ್ಮೆಂಟ್ ಮಾಡ್ತೈತಪ್ಪ ಅಂದ್ರ ಇದನ್ನ ಬಿಡುವುದರಿಂದ ಬೇರಿನ ಬೆಳವಣಿಗೆನೂ ಇಂಪ್ರೂವ್ಮೆಂಟ್ ಆಗ್ತೈತಿ, ಮತ್ತೆ ಕಾಂಡದ ಗಟ್ಟಿ ಮುಟ್ಟಾಗ್ತಾವು, ಮತ್ತ ಅದ್ರ ಜೊತೆ ಮೇಲಿನ ಕಡ್ಡಿ ಕೂಡ ಗಟ್ಟಿ ಮುಟ್ಟಾಗ್ತಾವು, ಮತ್ತೆ ಗರ್ಭಧಾರಣೆನೂ ಆಗ್ತೈತಿ. ಮತ್ತ ಅದ್ರ ಜೊತೆಗೆ ಮಣ್ಣಿನ ಮತ್ತ ಒಂದು pH ಲೆವೆಲ್ ಅನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡ್ತಾವು. ಈಗೇನ್ ನಮ್ದು ಸ್ಟೆಮ್ ಬರೋರ್ ಹೊಡೆದಿರ್ತಕ್ಕಂಥ ಪ್ಲಾಟ್ ಒಳಗ ಇದ ಗಿಡಗಳು ಇರ್ತಾವಲ್ಲ ಅವು ಕೂಡ ಇಂಪ್ರೂವ್ಮೆಂಟ್ ಆಗಿ ಮೊದಲಿನ ಒಂದ ಇದಕ್ ಬರ್ಲಾಕ ಹೆಲ್ಪ್ ಮಾಡ್ತೈತಿ. ಇದನ್ನ ಬಿಟ್ರಪ್ಪ ಅಂದ್ರ ಬಿಳಿ ಬೇರ್ ಇಂಪ್ರೂವ್ಮೆಂಟ್ ಆಗಿ ಕೆಳಗಿರ್ತಕ್ಕಂಥ ಒಂದ್ ಏನ ಲವಣಾಂಶಗಳು ಏನ ಜಿಂಕ್, ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ಬೋರಾನ ಇವೆಲ್ಲಾ ಲವಣಾಂಶಗಳು ಏನಾಗ್ತಾವು ಗಿಡಕ್ಕ ಅಪ್ಟೇಕ್ ಆಗ್ತಾ ಹೋಗ್ತಾವು, ಮತ್ತ ಗಿಡದ ಬೆಳವಣಿಗೆ ಕೂಡ ಸ್ಪೀಡ್ ಆಗ್ತೈತಿ. ಇನ್ನ ಎರಡನೇದಾಗಿ ಯಾವ್ದಪ್ಪ ಅಂದ್ರ ರಿತಿ ಕ್ರಾಪ್ ಕೇರ್ ಅವರ ಮನಿಷಾ ಆಗ್ರೋ ಅಂತ ಬರ್ತಿತ್ತಲ್ಲ ಮೊದಲ ಮ್ಯಾಜಿಕ್ ಜೆಲ್ ಅಂತೇಳಿ, ಇದು 1 ಎಕರೆಕ 250 ಗ್ರಾಮ್ ಅಂದ ಅರ್ಧ kg ವರೆಗೂ. ಮತ್ತ ಇದ್ರ ಕೆಲಸ ಏನೇನಪ್ಪಾ ಅಂದ್ರ ಬಿಳಿ ಬೇರಿನ ಇಂಪ್ರೂವ್ಮೆಂಟ್ ಮಾಡ್ತೈತಿ, ಅದರ ಜೊತೆಗೆ ಬೇರುಗಳ ಸಂಖ್ಯೆಯನ್ನ ಜಾಸ್ತಿ ಮಾಡ್ತೈತಿ, ಮತ್ತು ತೇವಾಂಶವನ್ನ ಜಾಸ್ತಿ ಮತ್ತು ಕಡಿಮೆ ಆಗಿರ್ತೈತಿಲ್ಲ ಆ ಟೈಮ್ದಾಗ ಹೆಲ್ಪ್ ಮಾಡ್ತೈತಿ. ಮಣ್ಣಿನ pH ಅನ್ನು ಕೂಡ ಇಂಪ್ರೂವ್ ಮಾಡ್ತೈತಿ, ಮಣ್ಣಿನ ಒಂದು ಫಲವತ್ತತೆಯನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡ್ತೈತಿ. ಅದರ ಜೊತೆಗೆ ಮಿಕ್ಸ್ ಮಾಡಿ ಯಾವ್ದಾದ್ರು ಬಿಡ್ಬೇಕಪ್ಪ ಅಂದ್ರ ಅವ್ರದೇ ಕಂಪನಿಯ ಆಗಿರ್ತಕ್ಕಂಥ ಕೊಯ್ನೂರ್ ಡ್ರಿಪ್ ಮಿಕ್ಸ್ ಪರ್ ಎಕರೆ 2 kg ಇದನ್ನ ಬಿಟ್ರಪ್ಪ ಅಂದ್ರೆ ಇದ್ರಲ್ಲಿ ಇರ್ತಕ್ಕಂಥ ಜಿಂಕ್, ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ಬೋರಾನ್ ಇರೋದ್ರಿಂದ ಸಂಪೂರ್ಣವಾಗಿ ಈ ಬೇರುಗಳ ಮುಖಾಂತರ ನಮ್ಮ ಒಂದು ಗಿಡಕ್ಕೆ ಎನರ್ಜಿಯನ್ನ ಕೊಟ್ಟು ನಮ್ಮ ಗಿಡ ಏನಾಗ್ತೈತಿ ಜಾಸ್ತಿ ಇಂಪ್ರೂವ್ಮೆಂಟ್ ಮತ್ತೆ ಬೆಳಿತಾ ಹೋಗ್ತೈತಿ. ಆ ಟೈಮ್ದಾಗ ನಾವ್ ಅದನ್ನ ಬಿಟ್ಕೊಂಡಿವಪ್ಪ ಅಂದ್ರ ಸಂಪೂರ್ಣವಾಗಿ ಗಿಡ ಏನಾಗ್ತಾವು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾವು. ಇನ್ನ 3ನೇದಾಗಿ ಯಾವ್ದು ಪ್ರಾಡಕ್ಟ್ಪ ಅಂದ್ರ ಮೈಕೋರೈಜಾ ಅಂತೇಳಿ. ಮೈಕೋರೈಜಾ ಅಂದ್ರ ನೀವೆಲ್ಲಾ ಕೇಳಿರ್ತೀರಿ. ಮೈಕೋರೈಜಾ ಏನ್ ಕೆಲಸ ಮಾಡ್ತೈತಪ್ಪ ಅಂದ್ರ ಇದು ಬಿಳಿ ಬೇರ್ ಆಯ್ತು, ವೈಟ್ ರೂಟ್ಸ್ ಅಂದ್ರ ಬಿಳಿ ಬೇರ, ಮತ್ತ ಅದ್ರ ಜೊತೆಗೆ ಬೇರಿನ ಒಂದು ಸಂಖ್ಯೆಯನ್ನ ಜಾಸ್ತಿ ಮಾಡ್ತೈತಿ, ಮತ್ತ ಅದ್ರ ಜೊತೆಗೆ pH ಅನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡ್ತಂದ್ರ ಆ ಮಣ್ಣಿನಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ ಗಳನ್ನ ಗಿಡಕ್ಕ ಮತ್ತ ಬೇರಿಗೆ ಸಪ್ಲೈ ಮಾಡ್ತೈತಿ. ಅದರಿಂದ ನೀವು ಇದನ್ನ 1 ಎಕರೆಕ ಮೈಕೋರೈಜಾ ಇದು ಡ್ರಿಪ್ ಅಪ್ಲಿಕೇಶನ್ ಇತ್ತಪ್ಪ ಅಂದ್ರ ಮೈಕೋರೈಜಾ ಅರ್ಧ kg, ಅಥವಾ ಸಾಯಿಲ್ ಅಪ್ಲಿಕೇಶನ್ ಇತ್ತಪ್ಪ ಅಂದ್ರ 4 ರಿಂದ 5 kg ಬಿಟ್ಕೊಂಡಿದ್ದಾದಲ್ಲಿ 100% ರಿಸಲ್ಟ್ ಬರ್ತೈತಿ. ಮತ್ತೆಲ್ಲಾ ರೈತರು ಈ ದ್ರಾಕ್ಷಿ ಬೆಳೆಗಳಲ್ಲಿ 100% ಸಕ್ಸಸ್ ಅನ್ನ ಕೂಡ ಕಾಣ್ತಾರ. ಇದು ನಾನ ಹೇಗೆ ಹೇಳ್ತಾ ಇದೀನಪ್ಪ ಅಂದ್ರ ನಮ್ಮಲ್ಲಿ ಇರ್ತಕ್ಕಂಥ ರೈತರು 100% ಇದು ಸ್ಟೆಮ್ ಬೋರನ್ನ ಕಂಟ್ರೋಲ್ ಮಾಡಿ ಮತ್ತ ಅದ್ರ ಜೊತೆಗೆ ಗಿಡವನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡಿರ್ತಕ್ಕಂಥ ಒಂದು ಇದೇ 6 ಅಥವಾ 7 ತಿಂಗಳಲ್ಲಿ ನಾನು ಮಾಡಿರ್ತಕ್ಕಂಥ ಒಂದು ಸ್ವತಃ ಪ್ಲಾಟ್ಗಳಲ್ಲಿ ಇದನ್ನ ಡೆಮೋ ಮಾಡಿ ನೋಡಿದೀನಿ. 100% ರಿಸಲ್ಟ್ ಬಂದೈತಿ. ಬಟ್ ಇದನ್ನ ನೀವು ಅಡ್ವಾನ್ಸ್ ಆಗಿ ಬಿಟ್ಕೊಂಡ್ರಪ್ಪ ಅಂದ್ರ ಎಲ್ಲಾ ಕೆಲಸ ಚೆನ್ನಾಗಿ ಮುಂದೆ ಯಾವತ್ತೂ ಕೂಡ ನಿಮ್ಮ ತೋಟದಲ್ಲಿ ಸ್ಟೆಮ್ ಬರೋರ್ ಹುಡ ಹಣಿಕಿನೂ ಹಾಕ್ಬಾರ್ದು, ಅಂದ್ರೆ ಒಟ್ಟ ಕಾಡಬಾರ್ದಪ್ಪ ಅಂದ್ರ ನೀವೇನ್ ಮಾಡ್ರಪ್ಪ ಅಂದ್ರ ಬ್ಲೂ ಕಾಪರ್ ಏನಂತ ಕರಿತೀವಲ್ಲ, ಬ್ಲೂ ಕಾಪರ ಮತ್ತು ಅದ್ರ ಜೊತೆ ಬೋರ್ಡೋ ಅನ್ನ ಪೇಸ್ಟ್ ಮಾಡಿ ಗಿಡದ ಇದ ಏನ ಕಾಂಡವನ್ನ ಕಾಣ್ತಿರ್ತಕ್ಕಂಥ ಗಿಡದ ಪೇಸ್ಟ್ಗಳಿಗೆ ಇದು ಪೂರಾ ನೀವು ಅದನ್ನ ಹಚ್ಚಿದ್ರಪ್ಪ ಅಂದ್ರೆ ಇದರ ಜೊತೆಗೆ 10,000 ppm ಬೇನ್ ಎಣ್ಣೆ ಕೂಡಿಸ್ಬೋದು, ಅದ್ರ ಜೊತೆ ಕ್ಲೋರೋನು ಕೂಡಿಸ್ಬೋದು. ಇವೆಲ್ಲ ಕೂಡಿಸಿ ನೀವು ಮಿಶ್ರಣ ಮಾಡಿ ಹಚ್ಚಿದ್ರಪ್ಪ ಅಂದ್ರ ನಿಮ್ಮಲ್ಲಿ ಜಾಸ್ತಿ ಏನಾಗಲ್ಲ ಸ್ಟೆಮ್ ಬರೋರ್ ಮತ್ತು ಇದು ಯಾವುದೇ ರೀತಿ ಹುಳುಗಳು ಜಾಸ್ತಿ ಕಾಡೋದಿಲ್ಲ. ಅದರ ಜೊತೆಗೆ ಈ ಟೈಕೋಡರ್ಮಾ ಅಂತ ಹೇಳಿ ಕರಿತೀವಲ್ಲ, ಇದು ಏನ್ ಮಾಡ್ತೈತಪ್ಪ ಅಂದ್ರ ಮಣ್ಣಿನಲ್ಲಿ ಇರ್ತಕ್ಕಂಥ ಶಿಲೀಂಧ್ರಗಳನ್ನ ನಾಶಪಡಿಸಿ ಮತ್ತು ಫಂಗಸ್ಗಳನ್ನ ನಾಶಪಡಿಸಿ ಯಾವುದೇ ರೀತಿಯ ರೋಗಗಳನ್ನು ಮತ್ತು ಬೆಳೆಗಳ ಬೇರುಗಳ ಕೊಳೆದೇ ರೀತಿ ನೋಡ್ಕೋತೈತಿ. ಇದು ಕೂಡ ನಮ್ಮ ಗಿಡಗಳಲ್ಲಿ ಮತ್ತು ನಮ್ಮ ದ್ರಾಕ್ಷಿ ತೋಟದಲ್ಲಿ ಬಿಟ್ಟಿವಪ್ಪ ಅಂದ್ರೆ ಟೈಕೋಡರ್ಮಾ ನಾವು 3 ತಿಂಗಳಿಗೆ ಒಂದ್ಸಲ ಬಿಟ್ಕೊಂಡಿವಪ್ಪ ಅಂದ್ರ ನಮ್ಮ ಗಿಡಗಳಿಗೆ ಯಾವುದೇ ರೀತಿ ಬೇರುಗಳಿಗೆ ರೋಗ ಬರುವುದಿಲ್ಲ ಮತ್ತು ಕೊಳೆಯುವುದಿಲ್ಲ. ಇವಾಗ ನೀವು ನೋಡಿದ್ರ ರೈತರೆ, ಸರಿಯಾದ ಸಮಯಕ್ಕೆ ಸರಿಯಾದ ಟೈಮಿಗೆ
ಟೈಮಿಗೆ ನಾವು ಔಷಧಿಗಳನ್ನ ಸಿಂಪಡಣೆ ಮಾಡದೆ ಹೋದ್ರ ಮತ್ತು ಡ್ರಿಪ್ಗಳ ಮುಖಾಂತರ ಕೊಡದೆ ಹೋದ್ರ ನಮ್ಮ ದ್ರಾಕ್ಷಿ ತೋಟವು ಸಂಪೂರ್ಣವಾಗಿ ನಾಶವಾಗಿ ಹೋಗ್ತದ. ಮತ್ತು ಅದರ ಜೊತೆಗೆ ನಾವು ಟೈಮ್ ಟು ಟೈಮ್ ನೋಡ್ಕೋತ ಮಾಡ್ಕೋತ ಬಂದಿವಪ್ಪ ಅಂದ್ರೆ ಏನಾಗ್ತದೆ, ನಾವು ಸಂಪೂರ್ಣವಾಗಿ ಹೆಚ್ಚಿನ ಇಳುವರಿನೂ ಕೂಡ ಪಡಿಬಹುದು. ಮತ್ತು ಯಾವುದೇ ರೀತಿ ಫಂಗಸ್ ಆಗಲಿ ಹುಳುಗಳಾಗಲಿ ಅಟ್ಯಾಕ್ ಮಾಡದೇನೂ ಇರ್ಬೋದು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ, ಇದೇ ರೀತಿ ನಿಮ್ಗೆ ಸಂಪೂರ್ಣ ಮಾಹಿತಿ ಬೆಳೆಗಳ ಮಾಹಿತಿ ಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೂ ಶೇರ್ ಮಾಡ್ರಿ ಮತ್ತು ಲೈಕ್ ಮಾಡಿ. ಬಂದಿದ್ದು